ಬಿ ಜೆ ಪಿಯಲ್ಲಿರುವಂಥ ರಾಜಕಾರಣಿಗಳು ದೊಡ್ಡವರಾದ ಬಿಟ್ಟರೆ ಜನಸಾಮಾನ್ಯರ ಬದುಕು ಏನೂ ಬದಲಾಗಿಲ್ಲ. ಜಿ ಎಸ್ ಟಿ ಅಮೌಂಟ್ ಕೂಡ ಬರಬೇಕು ಬಂದಾಗ ಕರ್ನಾಟಕ ಪಾಲು ಬರಬೇಕು ಇಲ್ಲಿ, ಆ ಪಾಲೇ ಬಂದಿಲ್ಲ ಇಲ್ಲಿ. ಬಿ ಜೆ ಪಿ ಸರ್ಕಾರ ಮಾಡಿದಂಥ ನೀತಿಗಳೇನಿದ್ದಾವೆ ಅತ್ಯಂತ ಜನವಿರೋಧಿ ನೀತಿಗಳನ್ನು ಕಳೆದ 10 ವರ್ಷಗಳಲ್ಲಿ ನಾವೆಲ್ಲ ನೋಡಿದ್ವಿ. ಭಾಳ ನಿರೀಕ್ಷೆ ಇಟ್ಕೊಂಡಿದ್ರು ಯುವಕರೆಲ್ಲ, ಉದ್ಯೋಗ ಸಿಕ್ಬಿಡುತ್ತೆ ನಮಗೆ, ನಾಳೆ ಭವಿಷ್ಯ ನಮ್ಮ ಬದಲಾಗುತ್ತೆ ಅಂತೇಳಿ ಅಂತ. ಆದರೆ ಅವ್ರು ಯಾವ ಭವಿಷ್ಯವೂ ಅವ್ರದ್ದು ಬದಲಾಗಲಿಲ್ಲ. ಅವ್ರದ್ದೆಲ್ಲ ಪೂರ್ತಿ ಬದುಕು ಅತಂತ್ರ ಬದುಕೋಕೆ ಆಯಿತು. ಬರೀ ವಿದ್ಯಾರ್ಥಿದು ಯುವಕರದ್ದು ಪಾಯಿಂಟ್ ಅಲ್ಲ, ರೈತರು ತೊಗೊಂಡ್ರೆ, ಕಾರ್ಮಿಕರು ತೊಗೊಂಡ್ರೆ ಯಾರೂ ಕೂಡ ಇವತ್ತು ನೆಮ್ಮದಿ ಇಲ್ಲದ ಬದುಕನ್ನು ಅವರು ಜನ ಸಾಗ್ತಾ ಇದ್ದಾರೆ. ಇವತ್ತು ಎಷ್ಟು ಮಟ್ಟಿಗೆ ಅಂತಂದರೆ ಅವರು ಸಾಲಗಾರ ಇಲ್ಲದ ಯಾವುದೇ ಕುಟುಂಬಗಳು ದೇಶದಲ್ಲಿಲ್ಲ ಇವತ್ತು. ಅಂದರೆ ಅಷ್ಟು ಮಟ್ಟಿಗೆ ಸಾಲಗಾರನಾಗಿ ದೇಶವನ್ನು ದಿವಾಳಿ ಮಾಡಲಿಕ್ಕೆ ಎಲ್ಲ ಥರದ ಯೋಜನೆಗಳನ್ನು ಅವರು ಅಂಥ ಆರ್ಥಿಕ ನೀತಿಗಳನ್ನು ಜಾರಿ ಮಾಡಿದ್ದಾರೆ. ಹಾಗಾಗಿ ನಾವು ಜನಸಾಮಾನ್ಯರು ಎಲ್ಲರೂ ಕೂಡ ಹೌದು ಇಷ್ಟು ದಿವಸ ಆಳ್ವಿಕೆ ಮಾಡಲಿ, ಇವರು ಒಂದು ಅವಕಾಶ ಕೊಡಬೇಕಲ್ಲ ಅಂತೇಳಿ ಕೊಟ್ಟರು. ಆದರೆ ಆ ನಿರೀಕ್ಷೆ ತಕ್ಕಂತೆ ಅವರು ನಡ್ಕೊಂಡಿಲ್ಲ. ಬದಲಾಗಿ ದೇಶವನ್ನು ಎಷ್ಟರ ಮಟ್ಟಿಗೆ ಲೂಟಿ ಮಾಡಬೇಕು ಅಷ್ಟೆಲ್ಲ ಮಟ್ಟಿಗೆ ಮಾಡಿಕೊಂಡು ಬಿ ಜೆ ಪಿಯಲ್ಲಿರುವಂಥ ರಾಜಕಾರಣಿಗಳು ದೊಡ್ಡವರಾದ ಬಿಟ್ಟರೆ ಜನಸಾಮಾನ್ಯರ ಬದುಕು ಏನೂ ಬದಲಾಗಿಲ್ಲ. ಹಾಗಾಗಿ ಈಗ ಬರೋ ಚುನಾವಣೆ ಕೂಡ ಹೇಳ್ತಿರೋದು ಅಂದರೆ ಇದು ಸಂವಿಧಾನ ವರ್ಸಸ್ ಬಿ ಜೆ ಪಿ ಅಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಯಾಕಪ್ಪ ಅಂತಂದರೆ ಇವತ್ತಿನ ಇದರಲ್ಲಿ ಸಮಾಜದಲ್ಲಿ ಇವರು ಮಾಡ್ತಿರೋ ನೀತಿಗಳೆಲ್ಲವೂ ಕೂಡ ಸಂವಿಧಾನ ವಿರೋಧಿಯಾಗಿರುವಂಥ ನೀತಿಗಳನ್ನು ಇವರು ಜಾರಿ ಮಾಡ್ತಿದ್ದಾರೆ. ಮತ್ತು ಸಾಮಾಜಿಕ ನ್ಯಾಯ ಅಂತ ಏನು ಸಂವಿಧಾನ ಪ್ರತಿಪಾದನೆ ಮಾಡ್ತಾ ಇತ್ತು ಅದಕ್ಕೆ ವಿರುದ್ಧವಾದಂಥ ನೀತಿಗಳನ್ನು ಇವರು ಹೊರಟಿದ್ದಾರೆ. ಹಂಗಿರ್ಬೇಕಾದ್ರೆ ನಾವು ಇವತ್ತು ಬಿ ಜೆ ಪಿಗೆ ನಿರೀಕ್ಷೆ ಇಟ್ಕೊಳ್ಳುವಂಥ ಸಂದರ್ಭ ಇವತ್ತು ದೇಶಕ್ಕೆ ಇಲ್ಲ. ಮತ್ತು ಯಾವ ಸಮುದಾಯಗಳು ಕೂಡ ಇವತ್ತು ಬಿ ಜೆ ಪಿಯನ್ನು ಭವಿಷ್ಯದ ಭಾರತವನ್ನು ಅಥವಾ ಭವಿಷ್ಯವನ್ನು ಕಟ್ಕೊಡುತ್ತೆ ಅಂತೇಳಿ ನಿರೀಕ್ಷೆಯನ್ನು ಇಟ್ಕೊಂಡಿಲ್ಲ. ಹೀಗಾಗಿ ನಿರೀಕ್ಷೆ ಅಥವಾ ಏನು ಈ ಬಿ ಜೆ ಪಿ ಬಗ್ಗಿದ್ದಂಥ ಎಲ್ಲವೂ ಕೂಡ ಮುರಿದೋಗಿದ್ದಾವೆ. ಭವಿಷ್ಯದ ಭಾರತದಲ್ಲಿ ಬಿ ಜೆ ಪಿಯನ್ನು ಯಾರು ಒಪ್ಪೋದಿಲ್ಲ. ಬಹುಶಃ ಬರೋ ಚುನಾವಣೆಯಲ್ಲಿ ನಮ್ಮ ಪ್ರಕಾರ ಅವರು ಅಸ್ತಿತ್ವ ಕಳ್ಕೊತಾರೆ ಮತ್ತು ಸಂವಿಧಾನ ಪರವಾಗಿರುವಂಥ ಡೆಮಾಕ್ರಸಿ ಪರವಾಗಿರುವಂಥ ಸರ್ಕಾರಗಳು ಆಳ್ವಿಕೆ ಬರುತ್ತೆ ಅಂತೇಳಿ ನಾನು ನಿರೀಕ್ಷೆಯನ್ನು ಮಾಡ್ಕೊಂಡಿದ್ದೇನೆ. ಯಾಕಪ್ಪ ಅಂತಂದರೆ ಕಳೆದ ರೈತ ಹೋರಾಟಗಳಿರ್ಬೋದು, ಕಾರ್ಮಿಕ ಹೋರಾಟಗಳಿರ್ಬೋದು, ಜನಸಾಮಾನ್ಯರು ಮಾಡ್ತಿರೋ ಹೋರಾಟಗಳು, ಯಾವುದೇ ಹೋರಾಟಗಳಿಗೆ ಇವರು ಯಾವುದೇ ಬೆಲೆ ಕೊಟ್ಟಿಲ್ಲ. ಮತ್ತು ಜನ ಕಷ್ಟದಲ್ಲಿ ಬದುಕುವ ಥರದಕ್ಕೆ ಎಲ್ಲ ನೀತಿಗಳನ್ನು ಅವರು ಮಾಡ್ತಾರೆ. ಬಹಳ ಮುಖ್ಯವಾಗಿ ಪ್ರಜಾಪ್ರಭುತ್ವದ ಮೌಲ್ಯಗಳಿದ್ವು, ಆ ಮೌಲ್ಯಗಳನ್ನು ಇವರು ನಾಶ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಜನರ ಹಕ್ಕುಗಳೇನಿದ್ವು ಆ ಹಕ್ಕುಗಳನ್ನು ನಾಶ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅವರು. ಮತ್ತು ನೆಮ್ಮದಿ ಏನು ಕಟ್ಕೊಡ್ಬೇಕಾಯಿತು, ಇವತ್ತು ಯಾರು ನೆಮ್ಮದಿ ಇಲ್ಲ. ಇವತ್ತು ಪೂರ್ತಿ ಸಂಪೂರ್ಣವಾಗಿ ನೆಮ್ಮದಿ ಮತ್ತು ಅಶಾಂತಿಯನ್ನು ಉಂಟು ಮಾಡುವಂಥ ಈ ದೇಶ ಒಂದು ಸೌಹಾರ್ದದಿಂದ ಕೂಡಿ ಬಾಳುವಂಥ ಸಮಾಜ ಇದು. ಬಸವಣ್ಣ, ಬುದ್ಧ, ಅಂಬೇಡ್ಕರ್ ಆದಿಯಾಗಿ ಬಂದಂಥದ್ದು, ಇಲ್ಲಿ ಸೂಫಿ ಸಂತರು, ದೊಡ್ಡ ಶರಣ ಪರಂಪರೆ ಇರುವಂಥ ಈ ನಾಡಿದೆ. ಇದಕ್ಕೆ ದೇಶಕ್ಕೆ ಒಂದು ಮಾದರಿಯಾಗಿರುವಂಥ ನಾಡಿದೆ. ಇಂಥ ನಾಡಿಗೆ, ಇಂಥ ಒಂದು ಸೌಹಾರ್ದ ನಾಡಿಗೆ ಉಳಿ ಹಿಂಡುವಂಥ ಕೆಲಸವನ್ನು ಜನರ ಧಾರ್ಮಿಕ ಭಾವನೆಗಳನ್ನು ಬಂಡವಾಳ ಮಾಡ್ತಿರೋದು ದೊಡ್ಡ ಅಪರಾಧ. ಹಾಗೆ ಧರ್ಮದ ಹೆಸರಲ್ಲಿ ರಾಜಕಾರಣ ನಡೀತಿದೆ ಅಂತ ಹೇಳ್ತೀವಿ. ಹೌದೌದು, ಧರ್ಮವನ್ನು ನಂಬಿದ್ದಾರೆ ಆ್ಯಕ್ಚುಲಿ. ಅದು ಇನ್ನೊಬ್ಬರ ಧರ್ಮಕ್ಕೆ ಯಾವುದೇ ಇದು ಸಮಸ್ಯೆ ಆ್ಯಕ್ಚುಲಿ ಅಲ್ಲ. ಆದರೆ ಇವರು ಆ ಧರ್ಮ ಮಧ್ಯೆ ಉಳಿ ಹಿಂಡೋ ಕೆಲಸ ಮಾಡ್ತಾರೆ. ಇದು ನಮಗೆ ಅಪಾಯ ಬೇಕಾರೆ. ಇದು ಜನರ ದೇವ್ರು ನಂಬುವಂಥದ್ದು, ಪೂಜೆ ಮಾಡುವಂಥದ್ದು, ಅದರ ನಂಬಿಕೆ ಏನು ಮಾಡುವಂಥದ್ದು, ಅವರು ಪಾಡಿಗೆ ಎಷ್ಟೋ ಸುದೀರ್ಘ ಕಾಲದಿಂದ ನಡ್ಕೊಂಬಂದಿದ್ದಾರೆ. ಆದರೆ ಇವರು ಇವತ್ತು ಪರಸ್ಪರ ಧರ್ಮಗಳ ಮಧ್ಯದಲ್ಲಿ ಬರುವಂಥ ಏನು ಮಾಡಿದ್ದಾರೆ, ಇದು ಇಡೀ ದೇಶಕ್ಕೆ ಒಂದು ಅಶಾಂತಿಯನ್ನು ಮತ್ತು ಇಡೀ ದೇಶಕ್ಕೆ ಒಂದು ಭಾಳ ಅಪಾಯಕಾರಿಯಾದಂಥ ನಡೆಯನ್ನು ಇವರು ಮಾಡಿಕೊಡ್ತಾರೆ. ಇದು ಈ ದೇಶಕ್ಕೆ ಒಳ್ಳೆಯದಾಗ್ತಿಲ್ಲಲ್ಲ. ಹಾಗಾಗಿ ಈ ಕಾರಣಕ್ಕೋಸ್ಕರನೇ ಜನಸಾಮಾನ್ಯರು ಇದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಇತ್ತೀಚೆಗೆ ನೋಡಿದ್ವಿ SBI ಬಾಂಡ್ಗಳ ಮೂಲಕ ಎಷ್ಟೆಷ್ಟು ಕೊಳ್ಳೆ ಹೊಡೆದಾರೆ ಅಂತೇಳಿ ಅಂತ. ಇದು ಭಾಳ ಅವ್ರದ್ದೇ ಕಾನೂನು ಮಾಡಿಕೊಂಡು ಅತ್ಯಂತ ಭ್ರಷ್ಟಾಚಾರಿಗಳಲ್ಲಿ ಬಹುಶಃ ಪ್ರಪಂಚದಲ್ಲೇ ನಂಬರ್ 1 ಅಂತ ಹೇಳ್ಬೋದು. ಅಷ್ಟು ಕ್ರಿಮಿನಲ್ ಆದಂಥ ಯೋಚನೆ ಇಟ್ಕೊಂಡು ಇವತ್ತು ಭ್ರಷ್ಟಾಚಾರವನ್ನು ಮಾಡ್ತಿದ್ದಾರೆ. ಕೋರ್ಟ್ಗಳು ನ್ಯಾಯಾಲಯಗಳನ್ನೇ ಅವ್ರು ತಿರ್ಚುವಂಥ ಪ್ರಯತ್ನಗಳನ್ನು, ಸಾಮಾಜಿಕ ನ್ಯಾಯವನ್ನು ಅವರು ಅದನ್ನು ತಪ್ಪು ಅಂತ ಹೇಳುವಂಥ ಮನಸ್ಥಿತಿಯನ್ನು ಬೆಳೆಸುವಂಥ ಎಲ್ಲದೂ ಆಯಾಮಗಳನ್ನು ಅವರು ಮಾಡ್ಕೊತಾರೆ. ಇದು ನಮಗೆ ಅಪಾಯಕಾರಿ. ಇಂಥ ಮನಸ್ಥಿತಿ ಇರುವಂಥ, ಆಲೋಚನೆ ಇರುವಂಥ ಪಕ್ಷಗಳು ದೇಶಕ್ಕೆ ಇರಬಾರ್ದು ಮತ್ತು ಅವರನ್ನು ಆದಷ್ಟು ಜನ ಇಳಿಸ್ಬೇಕು ಅಂತೇಳಿ ಜನರಲ್ಲೂ ಕೂಡ ಮನವಿ ಮಾಡ್ಕೊಳ್ತೀವಿ. ಇದು ನಮಗೆ ಈ ದೇಶಕ್ಕೆ ಅಪಾಯಕಾರಿ, ಅವ್ರು ಇರಬಾರ್ದು. GST ಅಮೌಂಟ್ ಕೂಡ ಬರಬೇಕು ಬಂದಾಗ ಕರ್ನಾಟಕ ಪಾಲು ಬರಬೇಕು ಇಲ್ಲಿ, ಆ ಪಾಲೇ ಬಂದಿಲ್ಲ ಇಲ್ಲಿ. ಈ ಕೊರೋನಾ ದುಡ್ಡಲ್ಲೂ ಮಾಡಿಕೊಂಡ್ರು,
ಏನು ಬರಗಾಲ ಬಂದಾಗ ಬರಗಾಲ ವಿಚಾರಕ್ಕೂ ಬಂದು ಮಾಡ್ಕೊಂಡ್ರು, ಜನ ಕಷ್ಟ ಇದ್ದಾಗ ಕಷ್ಟಕ್ಕೂ ಬರಲಿಲ್ಲ. ಹಾಗಿದ್ದಾಗ ಇಂಥ ಸರ್ಕಾರಗಳು ನಮಗೆ ಬೇಕಾ? ಅಥವಾ ಈ ಥರದ ನೀತಿಯನ್ನು ಆಲೋಚನೆ ಮಾಡುವಂಥ ಈ ಥರ ಅನೀತಿಗಳನ್ನೇ ಪಾಲನೆ ಮಾಡ್ತಿರುವಂಥ ಬಿ ಜೆ ಪಿ ರಾಜ್ಯಕ್ಕೆ ಬೇಡ. ಮತ್ತು ಆ ಸಂಸದರು ಕೂಡ ಮುಂದೆ ಈ ಬರೋ ಚುನಾವಣೆಯಲ್ಲಿ ಯಾರನ್ನು ಆಯ್ಕೆ ಮಾಡಬಾರದು ಅಂತ ಜನರಿಗೆ ನಾನು ಮನವಿ ಮಾಡ್ಕೊಳ್ತೀನಿ.